ಜೊತೆ ನಾಗೇಂದ್ರ ಅವರು ಇದ್ದಾರೆ ಸರ್. ಇಡೀ ವಾರದ ಸದನವನ್ನ ಹಾಳಾಗ್ತಾ ಇದೆ ಸರ್. ತಮ್ಮ ರಾಜೀನಾಮೆ ಕೊಟ್ಟಿರ್ತಿದ್ದಾರೆ ಸರ್ ಬಿಜೆಪಿ ಅವರು. ಒಂದು ಸುಳ್ಳನ್ನು ಇಟ್ಕೊಂಡು ಬಂದು ಅವರು ರಾಜೀನಾಮೆ ಕೇಳಿದ್ರೆ ಯಾರು ಕೊಡೋಕ್ಕಾಗುತ್ತೆ? ಸದನ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಸದನದಲ್ಲಿ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕು. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಡ್ಬೇಕು. ರಾಜ್ಯ ಕ್ಷೇತ್ರದ ಜನರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸದನದಲ್ಲಿ ಬೆಳಕು ಚೆಲ್ಲಬೇಕು ಅನ್ನುವಂಥ ವಿಚಾರವನ್ನ ಸರ್, ತಮ್ಮ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್. ತಮ್ಮ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಏನು ಮಾತಾಡಬಾರ್ದು ಅಂತ ಹೇಳಿದರೆ ನಾನು ಏನು ಮಾತಾಡಲ್ಲ. ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ. ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಇದ್ದಾಗ ನಾನು ಏನು ಮಾತಾಡ್ಕೊಡ್ದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ. ನಾನು ಹೇಳ್ತಾ ಇದ್ದೀನಿ. ದೇ ಆರ್ ನಾಟ್ ರೆಡಿ. ಅವರು ಸದನದಲ್ಲಿ ಚರ್ಚೆಗೆ ಬರಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಆ ವಿಚಾರಗಳನ್ನ ನಾವು ಹೇಳ್ಬೇಕಂದ್ಕೊಟ್ಟಿವಿ. ಅವರು ಬರ್ತಾ ಇಲ್ಲ. ಅದ್ರಲ್ಲಿ ಸುಳ್ಳು ಆಗ್ತಾರೆ. ನಾನು ಒಬ್ಬ ದಲಿತ ಅಂತ ಹೇಳಿದ. ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ. ಅವರ ಸಮೇತ ಸುಮಾರು 126 ಜನ ಮೇಲೆ ಗಂಭೀರವಾದ ಪ್ರಕರಣಗಳು ಬಿಜೆಪಿ ಆಡಳಿತದಲ್ಲಿದ್ದಾವೆ. ಅವರು ರಾಜೀನಾಮೆ ಮಾಡಿ ಬಂದ